ಅದು 2005ನೇ ಇಸ್ವಿ. ಮಂಗಳೂರಿಂದ ಹೊರಟಂತಹ ಟ್ರೈನು ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಮೆಜೆಸ್ಟಿಕ್ನ ಕೆಂಪೇಗೌಡ ರೈಲು ನಿಲ್ದಾಣವನ್ನ ತಲುಪಿದಾಗ ಒಂದು 16ರಿಂದ 17 ವರ್ಷದ ಹುಡುಗಿ ಇಳ್ಕೋತಾರೆ. ಅವರ ಹೆಸರೇ ಅನುಶ್ರೀ. ಅವ್ರ ಕೈಯಲ್ಲಿದ್ದು ಕೇವಲ ಒಂದು ಸಣ್ಣ ಬ್ಯಾಗ್ ಮತ್ತು 2,000 ರೂಪಾಯಿ. ಆ ಚಳಿ ಮತ್ತು ಅಪರಿಚಿತ ಮುಖಗಳ ನಡುವೆ ನಿಂತಾಗ ಅವ್ರಿಗೆ ಮೊದಲು ಕಾಡಿದ್ದು ಇಲ್ಲಿ ನಾನು ಹೇಗೆ ಅಂತ. ಅದು ಅವರ ಮೊದಲ ಬೆಂಗಳೂರು ಅನುಭವ. ಮಂಗಳೂರಿನ ಕಡಲ ತೀರದ ತಂಪನ್ನ ಬಿಟ್ಟು ಬೆಂಗಳೂರಿನ ಟ್ರಾಫಿಕ್ ಗದ್ದಲಕ್ಕೆ ಕಿವಿಯನ್ನ ಕೊಟ್ಟಿದ್ರು. ಅನುಶ್ರೀ ಅವರ ಕಣ್ಣಲ್ಲಿ ಕನಸಿನ ಕಾಡಿಗೆ ಇತ್ತು. ಆದ್ರೆ ಜೇಬಲ್ಲಿ ಮತ್ತೆ ಹಿಂದೆ ನಿಂತು ಬೆನ್ತಟ್ಟುವಂತಹ ಪ್ಲೇಸಲ್ಲಿ ಏನೂ ಇರಲಿಲ್ಲ, ಯಾರೂ ಇರಲಿಲ್ಲ. ಅಲ್ಲಿಂದ ಹೇಗೋ ಒಂದು ಪುಟ್ಟ ಪಿಜಿಯ ಮೂಲೆಯಲ್ಲಿ ಕುಳಿತು ಅಮ್ಮನ ನೆನಪಿನಲ್ಲಿ ಕಣ್ಣೀರ್ ಹಾಕ್ತಾ ಕೂತ್ಕೊಂಡಿದ್ದಂತಹ ಅನುಶ್ರೀಗೆ ಬೆನ್ತಟ್ಟಿ ಸಮಾಧಾನ ಹೇಳಿದ್ದು 3 ಜನ ಮಾತ್ರ. ಆ 3 ಜನನೇ ಫೋಕಸ್, ಫ್ಯಾಮಿಲಿ ಅಂಡ್ ಫ್ಯೂಚರ್. ಈ 3 ಜನ ಮಾಡಿರುವಂತಹ ಇನ್ಫ್ಲುಯೆನ್ಸು, ಸಪೋರ್ಟ್ ಇಂದ ಕರ್ನಾಟಕದಲ್ಲಿ ಅನುಶ್ರೀ ಯಾರು ಅಂತ ಕೇಳುವಂತಹ ಒಂದು ಕ್ವಶನ್ ಅನ್ನೇ ಪರ್ಮನೆಂಟ್ ಡಿಲೀಟ್ ಮಾಡ್ತಾರೆ ಅನುಶ್ರೀ ಅವರು. ಹೇಗೆ ಮಂಗಳೂರಿನ ಸಾಮಾನ್ಯ ಹುಡುಗಿಯಾಗಿದ್ದಂತಹ ಅನುಶ್ರೀ ಈಗ ಕನ್ನಡದ ಆಂಕರಿಂಗ್ ಕ್ವೀನ್ ಆದ್ರು ಅನ್ನೋದರ ಜೊತೆಗೆ ಇವರ ಲೈಫ್ ಜರ್ನಿ ಹೇಗಿತ್ತು, ಯಾವ ಕಾರಣಕ್ಕೆ ಇವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ತು, ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾ ವಿಚಾರಣೆ ಮಾಡುವಾಗ ಅನುಶ್ರೀ ಅವರ ಹೆಸರು ಯಾಕೆ ಕೇಳಿ ಬಂತು, ಯಾಕೆ ಬಿಗ್ ಬಾಸ್ ಜರ್ನಿ ವಿಟಿ ಹಾಕಿದಾಗ ಅನುಶ್ರೀ ಬಿಕ್ಕಿ ಬಿಕ್ಕಿ ಅತ್ತರು ಅನ್ನೋದನ್ನ ಇವತ್ತಿನ ಅನುಶ್ರೀ ಅವರ ಅನ್ಟೋಲ್ಡ್ ಸ್ಟೋರಿಯಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ನಮಸ್ಕಾರ, ನಾನು ನಿಮ್ಮ ಮನು. ಖಡಕ್ ಸಿನಿಮಾದ ಅನ್ಟೋಲ್ಡ್ ಸ್ಟೋರಿಗೆ ನಿಮಗೆ ಸುಸ್ವಾಗತ. ಲೆಟ್ಸ್ ಡೈವ್ ಇನ್ ಟು ಅನುಶ್ರೀಸ್ ಲೈಫ್ ಪೂಲ್. 1988 ಜನವರಿ 25ರಂದು ಮಂಗಳೂರಿನ ಸೂರತ್ಕಲ್ನಲ್ಲಿ ಅನುಶ್ರೀ ಅವರ ಜನನವಾಯಿತು. ತಂದೆ ಸಂಪತ್ ಮತ್ತು ತಾಯಿ ಶಶಿಕಲಾ. ಆಗ ಅವ್ರದ್ದು ಒಂದು ಸುಂದರವಾದ ತುಂಬು ಕುಟುಂಬ. ಮನೆ ತುಂಬಾ ನಗು ಇತ್ತು. ಅನುಶ್ರೀ ಅವರ ತಂದೆ ಸಂಪತ್ ಆಗಿನ ಕಾಲಕ್ಕೆ ಒಬ್ಬ ವಿಭಿನ್ನ ವ್ಯಕ್ತಿತ್ವದವರು. ಅನುಶ್ರೀ ಅವರ ಚಟಪಟ ಮಾತು ಮತ್ತು ಧೈರ್ಯದ ಗುಣಗಳು ತಂದೆಯಿಂದಲೇ ಬಂದಿದ್ದು ಅಂತ ಅವರೇ ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ. ಅನುಶ್ರೀ ಅವರ ತಾಯಿ ಶಶಿಕಲಾ ಅವರು ಮಂಗಳೂರಿನ ಆ ಕಠಿಣ ಪರಿಸರದಲ್ಲಿ ಮಕ್ಕಳನ್ನ ಸಾಕಿ ಸಲಹಿದ್ರು. ಅನುಶ್ರೀ ಅವರಿಗೆ 3ರಿಂದ 4 ವರ್ಷ ಇರುವಾಗಲೇ ಅವರ ತಮ್ಮ ಅಭಿಜಿತ್ ಹುಟ್ಟುತ್ತಾರೆ. ಒಂದು ಪುಟ್ಟ ಬಾಡಿಗೆ ಮನೆ ಮುಂದೆ ತುಳಸಿ ಕಟ್ಟೆ, ಅಮ್ಮನ ಕೈ ತುತ್ತು, ಅಪ್ಪನ ಸಣ್ಣ ಪುಟ್ಟ ಗದರಿಕೆ ಮತ್ತು ತಮ್ಮನ ಜೊತೆಗಿನ ಜಗಳ. ಇದೇ ಅನುಶ್ರೀ ಅವರ ಮೊದಲ 6 ವರ್ಷಗಳ ಪ್ರಪಂಚವಾಗಿತ್ತು. 1988ರಿಂದ 1994 ಈ 6 ವರ್ಷಗಳ ಅವಧಿಯಲ್ಲಿ ಅನುಶ್ರೀಗೆ ಅಪ್ಪನ ಪ್ರೀತಿ ಸಿಕ್ತು. ಅಪ್ಪನ ಬೆರಳನ್ನ ಹಿಡಿದು ಮಂಗಳೂರಿನ ಕಡಲ ತೀರದಲ್ಲಿ ನಡೆದಾಡಿದ್ದು, ತಾಯಿ ಮಾಡ್ಕೊಡ್ತಿದ್ದಂತಹ ಕರಾವಳಿ ಶೈಲಿಯ ಮೀನಿನ ಊಟ, ಇವು ಅವರ ಬಾಲ್ಯದ ಮಧುರವಾದ ನೆನಪುಗಳು. ಮಂಗಳೂರಿನಲ್ಲಿ ಹೆಚ್ಚಾಗಿ ಜಂಟಿ ಕುಟುಂಬಗಳಿರ್ತಾ ಇದ್ವು. ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ ಇವರೆಲ್ಲರ ನಡುವೆ ಬೆಳೆದಂಥ ಅನುಶ್ರೀಗೆ ಸಂಪ್ರದಾಯ ಮತ್ತು ಜನರ ಜೊತೆ ಹೇಗೆ ಬರೀಬೇಕು ಅನ್ನೋದು ಬಾಲ್ಯದಲ್ಲೇ ಬಂದಿತ್ತು. ಆಗಷ್ಟೇ ಶಾಲೆಗೆ ಸೇರಿದ್ದ ಅನುಶ್ರೀ ಅವ್ರಿಗೆ ಅಪ್ಪನೇ ಪ್ರಪಂಚವಾಗಿದ್ರು. ಅಪ್ಪನ ಸ್ಕೂಟರ್ ಮೇಲೆ ಕೂತು ಸುತ್ತಾಡೋದು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಲೈಟ್ ಆಗಿ ಮನೆಯಲ್ಲಿ ಅಪ್ಪ ಅಮ್ಮನ ನಡುವೆ ಸಣ್ಣ ಪುಟ್ಟ ಜಗಳಗಳು ಶುರುವಾಗಿತ್ತು. ಇಸ್ವಿ 1995 ಅಂದ್ರೆ ಅನುಶ್ರೀ ಅವ್ರಿಗೆ 7 ವರ್ಷ ತುಂಬುವ ಹೊತ್ತಿಗೆ ಅವರ ಬದುಕಿನಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತ್ತು. ತಂದೆ ಸಂಪತ್ ಅವರು ಕೌಟುಂಬಿಕ ಮನಸ್ತಾಪ ಆಗಿ ಮಧ್ಯದಲ್ಲೇ ಬಿಟ್ಟು ಹೋಗ್ತಾರೆ. ಎಂತ ಟ್ರಾಜಿಡಿ ಅಂತಂದ್ರೆ ಅಪ್ಪ ಯಾಕೆ ಹೋದ್ರು ಅಂತ ಕೇಳೋ ಪ್ರಶ್ನೆಗೆ ಅಲ್ಲಿ ಉತ್ತರ ಕೊಡೋದಕ್ಕೆ ಯಾರೂ ಇರಲಿಲ್ಲ. ಈ ಸಿಚುವೇಶನ್ ಅನ್ನ ಹೇಗೆ ಡಿಫೈನ್ ಮಾಡ್ಲಿ? ಜಸ್ಟ್ ಕ್ಲೂಲೆಸ್. ಮನೆಯಲ್ಲಿ ಅಕ್ಕಿ ಡಬ್ಬ ಖಾಲಿಯಾದಾಗ ಬಡತನ ಅಂದ್ರೆ ಏನು ಅಂತ ಆ 7 ವರ್ಷದ ಮಗುವಿಗೆ ಅರ್ಥವಾಯ್ತು. ಅಮ್ಮ ಕಣ್ಣೀರ್ ಹಾಕ್ತಾ ಕೆಲ್ಸಕ್ಕೆ ಹೋಗೋದನ್ನ ನೋಡಿ ಅನುಶ್ರೀ ತನ್ನ ಬಾಲ್ಯವನ್ನ ಅಲ್ಲೇ ಮರೆತು ಒಬ್ಬ ಜವಾಬ್ದಾರಿಯುತ ಅಕ್ಕನಾಗಿ ಬದಲಾಗ್ತಾರೆ. 1997 ಆಗಿನೂ 9 ವರ್ಷ ಅವ್ರಿಗೆ. ಬಡತನದ ಜೊತೆಗೆ ಅನುಶ್ರೀಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅದೇ ಬಾಡಿ ಶೇಮಿಂಗ್. ಶಾಲೆಯಲ್ಲಿ ಅನುಶ್ರೀ ಅವ್ರಿಗೆ ಸ್ವಲ್ಪ ದಪ್ಪಗಿದ್ರು ಮತ್ತು ಡಾರ್ಕ್ ಟೋನ್ನಲ್ಲಿದ್ರು ಅನ್ನೋ ಕಾರಣಕ್ಕಾಗಿ ಉಳಿದ ಮಕ್ಕಳು ಗುಂಡಮ್ಮ ಅಂತ ರೇಗಿಸ್ತಾ ಇದ್ದಾಗ ಅನುಶ್ರೀಗೆ ತುಂಬಾನೇ ಸಂಕೋಚವಾಗ್ತಾ ಇತ್ತು. ಈ ಅನುಮಾನಗಳೇ ಅವ್ರಿಗೆ ಒಂದ್ ರೀತಿ ಹಠ ಕೊಟ್ಟಿದ್ದು. ನಾನು ಏನು ಅಂತ ತೋರಿಸ್ತೀನಿ ಅನ್ನುವಂತಹ ಛಲ ಮೊಳಕೆ ಹೊಡೆದಿದ್ದು ಇದೇ ವರ್ಷಗಳಲ್ಲಿ. ಇನ್ನು 1998 ಅನುಶ್ರೀ ಅವರು ಧ್ವನಿ ಕಂಡುಕೊಂಡಂತಹ ವರ್ಷ ಅದು. ಅನುಶ್ರೀಗೆ 10 ವರ್ಷ ತುಂಬಿದ್ದಾಗ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮವೊಂದರಲ್ಲಿ ಆಕಸ್ಮಿಕವಾಗಿ ವೇದಿಕೆ ಏರ್ಬೇಕಾಗಿ ಬಂತು. ಅವತ್ತು ಮೊದಲ ಬಾರಿಗೆ ಅವರು ಮೈಕ್ ಹಿಡಿದು ಮಾತನಾಡಿದಾಗ ಮ್ಯಾಜಿಕಲ್ ಮೊಮೆಂಟ್ ಕ್ರಿಯೇಟ್ ಮಾಡಿದ್ರು. ಶಾಲೆಯ ಮಕ್ಕಳೆಲ್ಲರೂ ಬೆರಗಾಗಿ ನೋಡಿದ್ರು ಅವ್ರನ್ನ. ಅವತ್ತು ಅವ್ರು ಕೇವಲ ಮಾತಾಡ್ಲಿಲ್ಲ, ತನ್ನೊಳಗಿದ್ದ ಎಲ್ಲ ನೋವನ್ನ ಆ ಮಾತಿನ ಮೂಲಕ ಹೊರ ಹಾಕಿದ್ರು. ಆ ದಿನ ಸಿಕ್ಕ ಚಪ್ಪಾಳೆ ಇದೆಯಲ್ಲ, ಅನುಶ್ರೀ ಅವ್ರಿಗೆ ಒಂದು ವಿಷಯ ಕ್ಲಿಯರ್ ಮಾಡ್ತು. ನನ್ನ ಹತ್ರ ಹಣ ಇಲ್ಲದೆ ಇರ್ಬೋದು, ಅಪ್ಪ ಇಲ್ಲದೆ ಇರ್ಬೋದು, ಆದರೆ ಜನ ಮೆಚ್ಚುವಂತಹ ಮಾತಿದೆ, ಅದೇ ನನ್ನ ಆಸ್ತಿ ಅಂತ ಅವರು ರಿಯಲೈಸ್ ಮಾಡ್ಕೊಂಡ್ರು. 11ನೇ ವಯಸ್ಸಿನಲ್ಲಿ ಅನುಶ್ರೀಗೆ ಬಡತನ ಅಂದ್ರೆ ಏನು ಅಂತ ಪೂರ್ತಿ ಅರ್ಥವಾಗಿತ್ತು. ಅಮ್ಮ ಬೇರೆಯವರ ಮನೆ ಕೆಲಸಕ್ಕಾಗಿ ಹೋಗ್ತಾ ತರ್ತಾ ಇದ್ದಂತಹ ಅಲ್ಪ ಹಣದಲ್ಲಿ ಮನೆ ನಡೆಸೋದು ಕಷ್ಟ ಆಗ್ತಾ ಇತ್ತು.
ಆಗ ಅನುಶ್ರೀ ನಿರ್ಧಾರ ಮಾಡಿದ್ದು, ನಾನು ಅಮ್ಮನಿಗೆ ಭಾರವಾಗಬಾರ್ದು. ಹಾಗಂತ 2000ನೇ ಇಸ್ವಿಯಲ್ಲಿ ಮಂಗಳೂರಿನ ಸ್ಥಳೀಯ ಚಾನೆಲ್ ನಮ್ಮ ಟಿವಿಯಲ್ಲಿ ಆಂಕರ್ ಬೇಕಾಗಿದ್ದಾರೆ ಅನ್ನುವಂತಹ ವಿಷಯ ತಿಳಿದು ಆಡಿಷನ್ಗೆ ಹೋಗ್ತಾರೆ. ಆಗ ಅವ್ರಿಗಿನ್ನೂ ಕೇವಲ 12 ವರ್ಷ. ಸಣ್ಣ ಹುಡುಗಿ ಅಂತ ಮೊದಲು ನಿರಾಕರಿಸಿದ್ರು. ಆಮೇಲೆ ಅವ್ರ ಧೈರ್ಯ ನೋಡಿ ಅವಕಾಶ ಕೊಟ್ಟರು. ಅನುಶ್ರೀಗೆ ತಮ್ಮ ಮೊದಲ ಸಂಭಾವನೆ ಸಿಕ್ಕಿದ್ದು ಎಷ್ಟು ಗೊತ್ತಾ? ಅದು 250 ರೂಪಾಯಿ. ಆ ಹಣದಲ್ಲಿ ಅಮ್ಮನಿಗೆ ಒಂದು ಸೀರೆ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಅವತ್ತು ಅಕ್ಕಿ ತರೋದಕ್ಕೆ ಆ ಹಣ ಸಾಕಾಗೋಯ್ತು. 250 ರೂಪಾಯಿಯ ಬೆಲೆ ಏನು ಅಂತ ಅರ್ಥ ಮಾಡ್ಕೊಂಡಂತಹ ವರ್ಷ ಅದು. 2002ರಲ್ಲಿ ಟಿವಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ಜನರು ಮೆಚ್ಚೋ ಬದಲು ಟ್ರಾಲ್ ಮಾಡೋದಕ್ಕೆ ಶುರು ಮಾಡಿದ್ರು. ನೋಡೋದಕ್ಕೆ ಕಪ್ಪಗಿದ್ಯಾ, ಮಾತು ಬೇರೆ ಸರಿಯಾಗಿ ಆಡಲ್ಲ, ಅಪ್ಪ ಇಲ್ದವಳು ಅನ್ನುವಂತಹ ಮಾತುಗಳು ಅವರ ಕಿವಿಗೆ ಬೀಳ್ತಾ ಇದ್ವಂತೆ. ಅಷ್ಟೊತ್ತಿಗೆ ಅಂತ ಮಾತುಗಳನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅನುಶ್ರೀ ಕಲ್ತಿದ್ರು. ಆ ಕಡೆ ಮಂಗಳೂರಿನಲ್ಲಿ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳನ್ನ ನಡೆಸ್ಕೊಡ್ತಾ ಸ್ವಲ್ಪ ಅನುಭವವನ್ನ ಕೂಡ ಪಡ್ಕೊಂಡಿದ್ರು. ಆದ್ರೆ ಅಲ್ಲಿ ಸಿಗ್ತಾ ಇದ್ದಂತಹ ಸಂಭಾವನೆ ಮನೆಯ ಕಷ್ಟ ತೀರಿಸೋದಕ್ಕೆ ಸಾಕಾಗ್ತಾ ಇರಲಿಲ್ಲ. ಆಗ್ಲೇ ಮಂಗಳೂರು ಯೂನಿವರ್ಸಿಟಿಯಲ್ಲಿ PU ಮುಗಿಸಿದ್ದ ಅನುಶ್ರೀ ಅವರ ಮನಸ್ಸಿನಲ್ಲಿ ಬೆಂಗಳೂರು ಅನ್ನುವಂತಹ ಮಾಯಾನಗರಿಯ ಕನಸು ಸ್ಟಾರ್ಟ್ ಆಗಿತ್ತು. 2004 ಇದು ಅನುಶ್ರೀ ಜೀವನದ ಅತ್ಯಂತ ರಿಸ್ಕಿ ವರ್ಷ. ಕೇವಲ 16ನೇ ವಯಸ್ಸಿನಲ್ಲಿ PU ಮುಗಿಸಿದ ಬೆನ್ನಲ್ಲೇ ಕೈಯಲ್ಲಿ ಕೇವಲ 2,000 ರೂಪಾಯಿ ಹಿಡಿದು ಅಮ್ಮ ಮತ್ತು ತಮ್ಮನನ್ನ ಬಿಟ್ಟು ಬೆಂಗಳೂರಿಗೆ ಒಬ್ಬಂಟಿಯಾಗಿ ರೈಲನ್ನ ಹತ್ತಾರೆ. ನಾವೆಲ್ಲ ಪುಣ್ಯವಂತರು. PU ಮುಗಿದ್ಮೇಲೆ ಡಿಗ್ರಿ ಕಾಲೇಜ್ ಸೇರೋದಕ್ಕೆ ಸರ್ಚ್ ಮಾಡ್ಬೇಕಾದ್ರೆ ಪಾಪ ಅನುಶ್ರೀ ಅವರು ಬೆಂಗಳೂರು ಟ್ರೈನ್ ಹತ್ತಿ ಓದೋದಕ್ಕಂತೂ ಆಗಲ್ಲ, ದುಡಿಯೋದಕ್ಕಾದ್ರೂ ಶುರು ಮಾಡೋಣ ಅಂತ ಅನ್ಕೊಂಡು ಟ್ರೈನಲ್ಲಿ ಕೂತಾಗ ಅವ್ರ ತಲೆಯಲ್ಲಿ ಏನ್ ಓಡ್ತಾ ಇರ್ಬೋದು ಅಂತ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಟ್ರೈನ್ ಕಿಟಕಿಯ ಹೊರಗಡೆ ನೋಡ್ತಾ ಅಮ್ಮನಿಗೆ ಕೈ ಬೀಸುವಾಗ ಆ ಕಣ್ಣೀರಲ್ಲಿ ನಾನು ಗೆದ್ದು ಬರ್ತೀನಿ ಅಮ್ಮ ಅನ್ನೋ ಮಾತಿತ್ತು. ಬೆಂಗಳೂರಿಗೆ ಬಂದಿಳಿದ ಹೊಸದ್ರಲ್ಲಿ ಇರಲು ಸರಿಯಾದ ಜಾಗವಿರಲಿಲ್ವಂತೆ. ಅಮ್ಮ ಮತ್ತು ತಮ್ಮನ ಜವಾಬ್ದಾರಿ ಹೊತ್ತು ಬಂದಂತಹ 16 ವರ್ಷದ ಹುಡುಗಿಗೆ ವಿಜಯನಗರದ ಒಂದು ಪುಟ್ಟ PG ಆಶ್ರಯವಾಯಿತು. ಒಂದು ಚಿಕ್ಕ ರೂಮ್ನಲ್ಲಿ 6 ಜನರ ನಡುವೆ ಒಂದು ಬೆಡ್ಡು. ರಾತ್ರಿ ಅಮ್ಮ ನೆನಪಾದಾಗ ತಲೆ ದಿಂಬು ಅಪ್ಪಿ ಅಳುತ್ತಲೇ ನಿದ್ರೆ ಮಾಡ್ತಾ ಇದ್ದಿದ್ದ ದಿನಗಳದು. 2005ನೇ ಇಸ್ವಿ ಬಂತು. ಈ ವರ್ಷ ಅನುಶ್ರೀ ಅವ್ರಿಗೆ ಹಸಿವಿನ ಬೆಲೆ ಅರ್ಥವಾಯಿತು. ಬಸ್ ಪಾಸ್ಗೆ ಹಣವಿರದೆ ವಿಜಯನಗರದಿಂದ ಗಾಂಧಿನಗರದ ಸ್ಟುಡಿಯೋಗಳಿಗೆ ನಡೆದೇ ಹೋಗ್ತಾ ಇದ್ರು. ಎಷ್ಟೋ ದಿನ ಮಧ್ಯಾಹ್ನ ಕೇವಲ ಒಂದು ಬಂಟಿ ಕುಡಿದು ದಿನ ಕಳೀತಾ ಇದ್ದಿದ್ದು ಇದೆ. ಯಾರಾದ್ರೂ ಊಟಕ್ಕೆ ಕರೆದ್ರೆ ನಾನು ಮನೆಯಲ್ಲಿ ಉಂಡು ಬಂದೆ ಅಂತ ಸುಳ್ಳು ಹೇಳಿ ತನ್ನ ಸ್ವಾಭಿಮಾನ ಕಾಪಾಡ್ಕೊಳ್ತಾ ಇದ್ರು. ದಿನ ಪಾಸ್ ಆದಂಗೆ ETV ಕನ್ನಡ ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಅವಕಾಶ ಕೊಟ್ರು. ಆದ್ರೆ ನಿನ್ನ ವಾಯ್ಸ್ ಸರಿ ಇಲ್ಲ, ಮೇಕಪ್ ಹಾಕಿದ್ರು ನೀನು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಲ್ಲ ಅಂತ ಕೆಲವು ನಿರ್ದೇಶಕರು ಮುಖದ ಮೇಲೇನೆ ಅವಮಾನ ಮಾಡಿ ಹೇಳಿದ್ರು. ಇದೇ ಅನ್ಸುತ್ತೆ ಅಲ್ವಾ ದೇವರು ನಡೆಸ್ತಾ ಇರುವಂತಹ ಫೈನಲ್ ರೌಂಡ್ ಇಂಟರ್ವ್ಯೂ. ಎಲ್ಲರ ಲೈಫು ಇಲ್ಲೇ ಡಿಸೈಡ್ ಆಗೋದು. ಈ ಸ್ಟ್ರಗಲ್ ಡೇಸ್ ಮಧ್ಯಾಹ್ನ ಮಂಗಳೂರು ಕನ್ನಡದಿಂದ ಅಚ್ಚ ಕನ್ನಡಕ್ಕೆ ತನ್ನ ಶೈಲಿಯನ್ನ ಬದಲಿಸ್ಕೊಂಡಂತಹ ವರ್ಷ ಅದು. ರೇಡಿಯೋ ಮತ್ತು TV ನಿರೂಪಕರನ್ನ ನೋಡಿ ಮಾತಿನ ಲಯವನ್ನ ಕಲ್ತರು. ತಮ್ಮ ವಾಯ್ಸ್ ಮಾಡ್ಯುಲೇಷನ್ ಮೇಲೆ ಕೆಲಸ ಮಾಡಿದ್ರು. ಸಣ್ಣ ಪುಟ್ಟ ಸ್ಟೇಜ್ ಶೋಗಳಿಗೆ ಆರ್ಕೆಸ್ಟ್ರಾ ತಂಡಗಳ ಜೊತೆಗೆ ಹೋಗಲು ಶುರು ಮಾಡಿದ್ರು. ಹೋಗ್ತಾ ಹೋಗ್ತಾ ಮನೆಯ ಪರಿಸ್ಥಿತಿಯನ್ನ ಸುಧಾರಿಸೋದಕ್ಕೆ ದಿನಕ್ಕೆ 15ರಿಂದ 18 ಗಂಟೆ ಕೆಲಸ ಮಾಡ್ತಾ ಇದ್ರು. ಲೈವ್ ಶೋಗಳು, ಫೋನ್ ಇನ್ ಕಾರ್ಯಕ್ರಮಗಳನ್ನ ಮಾಡ್ತಾ ಜನರಿಗೆ ಮೆಲ್ಲಗೆ ಪರಿಚಯ ಆಗೋದಕ್ಕೆ ಶುರುವಾದ್ರು. ಆಗ ಅವ್ರಿಗೆ ಸಿಗ್ತಾ ಇದ್ದಿದ್ದಂತಹ ಸಂಭಾವನೆ ಹೆಚ್ಚಿರಲಿಲ್ಲ. ಆದ್ರೂ ಅದರಲ್ಲಿ ಅರ್ಧ ಹಣವನ್ನ ಮಂಗಳೂರಿಗೆ ಅಮ್ಮನಿಗೆ ಕಳಿಸ್ತಾ ಇದ್ರು. 2009 ಜನರಿಗೆ ಯಾರೋ ಒಬ್ಳು ಮಂಗಳೂರಿನ ಹುಡುಗಿ ಚೆನ್ನಾಗಿ ಮಾತಾಡ್ತಾಳೆ ಅನ್ನುವಂತಹ ನಂಬಿಕೆ ಬರೋದಕ್ಕೆ ಶುರುವಾಯಿತು. ಕೆಲವು ಸಿನಿಮಾ ಲಾಂಚ್ಗಳು ಮತ್ತು ಸಣ್ಣ ಅವಾರ್ಡ್ ಫಂಕ್ಷನ್ಗಳಿಗೆ ನಿರೂಪಕಿಯಾಗಿ ಕರೆಯೋದಕ್ಕೆ ಆರಂಭಿಸಿದ್ರು. ಈ ಸಮಯದಲ್ಲಿ ಅವರು ಹಾಕೊಂಡಂತಹ ಬಟ್ಟೆಗಳು ಕೂಡ ಸ್ನೇಹಿತರಿಂದ ಕೇಳಿ ಪಡೆದಿದ್ದೆ ಅಂತೆ. 2010ರ ಎಂಡಿಂಗ್ನಲ್ಲಿ ಅನುಶ್ರೀ ಅವರಿಗೆ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಸಿಕ್ತು. ಈ ಹುಡುಗಿಗೆ ಎಂಥದೇ ಸಿಚುವೇಶನ್ ಕೊಟ್ಟರು ಮ್ಯಾನೇಜ್ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸು ಚಾನೆಲ್ಗಳಿಗೆ ಬಂತು. ಜಿ ಕನ್ನಡ ಮತ್ತು ಸುವರ್ಣ ವಾಹಿಗಳ ಕಣ್ಣು ಈ ಪ್ರತಿಭೆಯ ಮೇಲೆ ಬಿತ್ತು. 2011 ಸುವರ್ಣ ಫಿಲ್ಮ್ ಅವಾರ್ಡ್ ಟೈಮ್ ಅದು. ಅಲ್ಲಿ ಅನುಶ್ರೀ ಅವರ ಎನರ್ಜಿ ನೋಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನೀನು ತುಂಬಾ ಎತ್ತರಕ್ಕೆ ಬೆಳಿತ್ಯಾ ಅಂತ ಅಪ್ಪು ಅವರು ಆ ಅಪ್ಪುಗೆ ಮಾತನ್ನ ಆಡಿದ್ರು. ಅದು ಅನುಶ್ರೀ ಅವರ ಪಾಲಿಗೆ ಗೋಲ್ಡನ್ ವರ್ಡ್ಸ್ ಆಯ್ತು. ಇದೇ ವರ್ಷ ಅವರ ಸಂಭಾವನೆ 1000ದಿಂದ 10,000ದ ಗಡಿ ದಾಟ್ತಂತೆ. ತಂದೆಯ ಪ್ರೀತಿ ಇಲ್ಲದೆ ಬೆಳೆದಂತಹ ಅನುಶ್ರೀ ಅವರಿಗೆ ಅಪ್ಪು ಅವರ ವ್ಯಕ್ತಿತ್ವದಲ್ಲಿ ಒಬ್ಬ ರಕ್ಷಕ ಅಥವಾ ಒಬ್ಬ ಹಿರಿಯ ಅಣ್ಣನ ಛಾಯೆ ಕಾಣಿಸ್ತು. ಅಪ್ಪು ಅವರು ತೆರೆ ಮರೆಯಲ್ಲಿ ಮಾಡ್ತಿದ್ದಂತಹ ಸೋಷಿಯಲ್ ವರ್ಕ್ಗಳು, ಆ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ ಟ್ರೈಟ್ಸ್ಗಳು ಅನುಶ್ರೀ ಅವರಿಗೆ ಅಪ್ಪು ಅವರು ಅಂದ್ರೆ ಪಂಚ ಪ್ರಾಣ ಆಗೋ ಹಾಗೆ ಮಾಡ್ತು. ಹಾಗಾಗಿನೇ ಅಪ್ಪು ಅವರು ಅಗಲಿದಾಗ ಅನುಶ್ರೀ ಅವರು ತಮ್ಮ ಮನೆಯವರನ್ನೇ ಕಳ್ಕೊಂಡಷ್ಟು ಮರಗಿದ್ರು. ಇನ್ನು 2013 ಬಿಗ್ ಬಾಸ್ ಕನ್ನಡ ಸ್ಟಾರ್ಟ್ ಆದಂತಹ ವರ್ಷ ಅದು. ಅನುಶ್ರೀ ಲೈಫ್ನ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್. ಮನೆಯೊಳಗೆ ಅವರು ತೋರ್ದಂತಹ ಮುಗ್ಧತೆ, ಅಮ್ಮನ ಮೇಲಿರುವಂತಹ ಪ್ರೀತಿ ಮತ್ತು ಅವರ ಕಣ್ಣೀರನ್ನ ನೋಡಿ ಇಡೀ ಕರ್ನಾಟಕವೇ ಭಾವುಕವಾಯಿತು.
ಅಲ್ಲಿವರೆಗೂ ಕೇವಲ ಆಂಕರ್ ಆಗಿದ್ದ ಅನುಶ್ರೀ ಮನೆ ಮಗಳಾಗಿ ಹೊರಬಂದ್ರು. 80 ದಿನ ಮುಗಿಸಿ ಹೊರಬಂದ ಜರ್ನಿ ವಿಟಿ ನೋಡಿದಾಗ ವಿಡಿಯೋದ ಕೊನೆಯಲ್ಲಿ ನನ್ನ ಅಮ್ಮನಿಗೋಸ್ಕರ ಅನುಶ್ರೀ ಮನೆಯೊಳಗೆ ಹೇಳಿದ್ದ ಒಂದು ಮಾತು ಹೈಲೈಟ್ ಆಯ್ತು. ನಾನು ಇಲ್ಲಿಗೆ ಬಂದಿರೋದು ನನ್ನ ಅಮ್ಮನಿಗೆ ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತ, ಅವರಿಗೆ ಪ್ರಪಂಚ ತೋರಿಸ್ಬೇಕು ಅಂತ. ಈ ಮಾತು ಪ್ಲೇ ಆದಾಗ ವೇದಿಕೆಯ ಕೆಳಗೆ ಕೂತಿದ್ದ ಅವರ ಅಮ್ಮ ಶಶಿಕಲಾ ಕೂಡ ಎಮೋಷನಲ್ ಆದ್ರು. ಜನ ಕೂಡ ಅನುಶ್ರೀ ಅವರಿಗೆ ಕನೆಕ್ಟ್ ಆದ್ರು. ಬಿಗ್ ಬಾಸ್ ನಂತರ ಸಿನಿಮಾ ಆಫರ್ಗಳು ಸಾಲು ಸಾಲಾಗಿ ಬಂದ್ವು. ಬೆಂಕಿಪಟ್ಟಣ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ರು. ನಟನೆಯಲ್ಲೂ ಸೈ ಅಂತ ಅನಿಸ್ಕೊಂಡು ಕ್ರಿಟಿಕ್ಸ್ ಇಂದ ಮೆಚ್ಚುಗೆಯನ್ನ ಪಡ್ಕೊಂಡು ಚಿತ್ರದ ನೈಜ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಫಾರ್ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟ್ರೆಸ್ ಇವ್ರಿಗೆ ಸಿಕ್ತು. ಸಿನಿಮಾ ಮುಗಿತಿದ್ದಂಗೆ 2016ರಲ್ಲಿ ಸರಿಗಮಪ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ಸಿಕ್ತು. ಅಂದು ಶುರುವಾದ ಪಯಣ ಅನುಶ್ರೀ ಮತ್ತು ಜಿ ಕನ್ನಡದ ನಡುವೆ ಬಿಡಿಸಲಾಗದ ಬಾಂಧವ್ಯವನ್ನ ಬೆಸಿತು. ಇವರ ಹಲೋ ಹಲೋ ನಮಸ್ಕಾರ ಅನ್ನುವಂತಹ ಡೈಲಾಗು ಮನೆ ಮನೆಗೂ ತಲುಪ್ತು. 2017ರ ಹೊತ್ತಿಗೆ ಅನುಶ್ರೀ ದಕ್ಷಿಣ ಭಾರತದ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ಮಹಿಳಾ ನಿರೂಪಕಿಯಾದ್ರು. ಇವಾಗ ನೆನೆಸ್ಕೊಳ್ಳಿ, 250 ಸಂಭಾವನೆ ಪಡೆದಿದ್ದ ಅವರು ಈಗ ಲಕ್ಷಗಳಲ್ಲಿ ಸಂಭಾವನೆ ಪಡೆಯುವ ಹಂತಕ್ಕೆ ಬೆಳೆದು ನಿಂತರು. ಕರ್ನಾಟಕದ ಯಾವುದೇ ದೊಡ್ಡ ಕಾರ್ಯಕ್ರಮದಲ್ಲಿ ಇವರೇ ಇರಬೇಕು ಅನ್ನುವಂತಹ ಡಿಮ್ಯಾಂಡು ಕ್ರಿಯೇಟ್ ಆಯಿತು. ಇದಾಗಿ ಒಂದೇ ವರ್ಷಕ್ಕೆ ಅಂದ್ರೆ 2018ರಲ್ಲಿ ಒಂದು ಸುಂದರವಾದ ಮನೆಯನ್ನ ಖರೀದಿಸಿ ಅಮ್ಮನಿಗೆ ಸರ್ಪ್ರೈಸ್ ಮಾಡಿದ್ರು. ಎಲ್ಲ ಹ್ಯಾಪಿ ಆಗಿದೆ ಅಂತ ಅನ್ಬೇಕಾದ್ರೆ 2020ರಲ್ಲಿ ಮಂಗಳೂರಿನಲ್ಲಿ ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾ ವಿಚಾರಣೆ ನಡೀತಾ ಇದ್ದಾಗ ಅನುಶ್ರೀ ಅವರ ಆಪ್ತ ಗೆಳೆಯ ಕಿಶೋರ್ ಅಮನ್ ಶೆಟ್ಟಿ ಎಂಬುವವರ ಹೆಸರು ಕೇಳಿಬಂದಿತ್ತು. ಈ ವಿಚಾರವಾಗಿ ಸಿಸಿಬಿ ಪೊಲೀಸರು ಅನುಶ್ರೀ ಅವರಿಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಿದ್ರು. ವಿಚಾರಣೆಯ ನಂತರ ಕ್ಯಾಮ್ರಾ ಮುಂದೆ ಬಂದ ಅನುಶ್ರೀ ತುಂಬಾನೇ ಭಾವುಕರಾಗಿದ್ರು. ನಾನು ಯಾವುದೇ ತಪ್ಪು ಮಾಡಿಲ್ಲ, ಕಿಶೋರ್ ನನಗೆ ಕೇವಲ ಡ್ಯಾನ್ಸರ್ ಆಗಿ ಪರಿಚಯವಾಗಿದ್ದವನಷ್ಟೇ, ತನಿಖೆಗೆ ನಾನು ಸಂಪೂರ್ಣ ಸಹಕಾರ ನೀಡಿದ್ದೇನೆ ಎಂದು ಕಣ್ಣೀರು ಹಾಕ್ತಲೇ ಹೇಳಿದ್ರು. ಈ ಟೈಮಲ್ಲಿ ಜನ ಅವರ ಮೇಲೆ ನೆಗೆಟಿವ್ ಕಮೆಂಟ್ ಹಾಕೋದಕ್ಕೆ ಶುರು ಮಾಡಿದ್ರು. ಅದಾಗಿ 2 ವರ್ಷಕ್ಕೆ ಅಂದ್ರೆ 2022ರಲ್ಲಿ ಟಿವಿ ವಾಹಿನಿಗಳಿಗೆ ಸೀಮಿತವಾಗಿದ್ದ ಅನುಶ್ರೀ ತಮ್ಮದೇ ಆದಂತಹ ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭಿಸಿ ಹೊಸ ಮೈಲಿಗಲನ್ನ ಸ್ಥಾಪನೆ ಮಾಡ್ತಾರೆ. ಕೇವಲ ಸ್ಟುಡಿಯೋ ಒಳಗಡೆ ಮಾತಾಡ್ತಾ ಇದ್ದಂತಹ ಅವರು ಜನರ ಬಳಿಗೆ ಹೋಗಿ ಅನ್ಟೋಲ್ಡ್ ಸ್ಟೋರೀಸ್ ಸರಣಿ ಆರಂಭಿಸಿದ್ರು. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಅವರ ಇಂಟರ್ವ್ಯೂಸ್ಗೆ ಕರೆಸಿ ಮಿಲಿಯನ್ ವ್ಯೂಸ್ ಅನ್ನ ಪಡ್ಕೊಳ್ತಾ ಇದ್ದವರು. ಆಂಕರ್ ಆಗಿ ಮಾತ್ರವಲ್ಲದೆ ಒಬ್ಬ ಯಶಸ್ವಿ ಕಾಂಟೆಂಟ್ ಕ್ರಿಯೇಟರ್ ಆಗಿ ಕೂಡ ಹೊರಹೊಮ್ಮುತ್ತಾರೆ. 2003-4ರ ವೇಳೆಗೆ ಅನುಶ್ರೀ ಅವರು ಕೇವಲ ಮನೋರಂಜನೆಗೆ ಸೀಮಿತವಾಗದೆ ಸೋಷಿಯಲ್ ವರ್ಕ್ ಅಲ್ಲಿ ಕೂಡ ತೊಡಗಿಸ್ಕೊಳ್ತಾರೆ. ಮಹಿಳಾ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡೋದು ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ಕಡೆ ಜಿ ಕನ್ನಡದ ಪ್ರಮುಖ ಶೋಗಳಾದ ಸರಿಗಮಪ ಮತ್ತು ಡಿಕೆಡಿ ಇವರ ಅನುಪಸ್ಥಿತಿಯಲ್ಲಿ ನಡೆಸೋದೇ ಅಸಾಧ್ಯ ಅನ್ನುವ ಮಟ್ಟಿಗೆ ಬ್ರ್ಯಾಂಡ್ ವ್ಯಾಲ್ಯೂನ ಬೆಳೆಸ್ಕೋತಾರೆ. 2025ರ ಸೆಪ್ಟೆಂಬರ್ 28ರಲ್ಲಿ ಅನುಶ್ರೀ ಅವರು ಮೂಲತಃ ಕೊಡಗಿನವರಾದಂತಹ ಉದ್ಯಮಿ ರೋಷನ್ ಅವರನ್ನ ಮದುವೆ ಆಗ್ತಾರೆ. ಅವರೊಬ್ಬ ಸಕ್ಸಸ್ಫುಲ್ ಆಂಟ್ರಪ್ರಿನರ್. ಇಂದು 2026ರಲ್ಲಿ ಅನುಶ್ರೀ ಅವರು ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ಮಹಿಳಾ ವ್ಯಕ್ತಿತ್ವಗಳಲ್ಲಿ ಒಬ್ಬರಾಗಿದ್ದಾರೆ. ಅವರ ಯೂಟ್ಯೂಬ್ ಸಾಮ್ರಾಜ್ಯ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿದ್ದು ನನ್ನ ಪರ್ಸನಲ್ ಫೇವರಿಟ್ ಚಾನೆಲ್ ಕೂಡ ಹೌದು. ಇದಾಗಿತ್ತು ಅಪ್ಪ ಇಲ್ಲದ ಮನೆಯಲ್ಲಿ ಅಮ್ಮನನ್ನೇ ಸ್ವಂತ ಮಗು ತರ ನೋಡ್ಕೊಂಡಂತಹ ಧೈರ್ಯವಂತ ಹುಡುಗಿ ಆಂಕರ್ ಅನುಶ್ರೀ ಅವರ ಲೈಫ್ ಜರ್ನಿ. ಈ ಅನ್ಟೋಲ್ಡ್ ಸ್ಟೋರಿ ನಿಮಗ್ ಕೂಡ ಸ್ಫೂರ್ತಿದಾಯಕವಾಗಿರ್ಲಿ, ಇನ್ಸ್ಪೈರ್ ಮಾಡ್ಲಿ ಅಂತ ಮಾಡಿದ್ದು. ಇವರ ಈ ಜರ್ನಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಎ ವುಮೆನ್ಸ್ ಪವರ್ isn't in what she has but in how she rises after losing everything ಅನ್ನುವಂಥ ಲೈನು ಇಲ್ಲಿ ನೆನಪಾಗ್ತದೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.